ಲೋ ಜಗನ್ನ, ಗಂಡು ಮಗು ಆದ್ರೆ ನಿಮ್ಮ ಅಪ್ಪನ ಹೆಸರು ಇಡ್ಬೇಕು ಕಣೋ. ಏನ ಆದ್ರೇನಾ? ಆದ್ರೆ ಗೀದ್ರೆ ಅನ್ನೋ ಮಾತೇ ಇಲ್ಲ. ಆಗೋದೆ ಗಂಡು ಮಗು. ನೋಡ್ತಾ ಇರು. ಹೆಣ್ಮಗು ಆದ್ರೆ ನೀನೇ ಎತ್ಕೊಂಡು ಹೋಗಿ ಸಾಕು. ಅಣ್ಣ ಏನಣ್ಣ ಇನ್ನೂ ಹೆರಿಗೆನೇ ಆಗ್ತಾ ಇಲ್ಲ? ಶಂಕ್ರಿ, ಏನೂ ಆಗಲ್ಲ, ನೀನ್ ಸುಮ್ಮನೆ ಇರು. ಮಗು ಕಣ, ಗಂಡು ಮಗುನೇ. ಮಾಮ ಮಗು. ಮಾಮ ಗಂಡು ಗಂಡು ರಣಧೀರ ಹುಟ್ಟಿರೋದು. ಸಿಸ್ಟರ್, ಡಾಕ್ಟರ್ ಹೇಳ್ತಾರೆ. ಕಂಗ್ರಾಟ್ಸ್, ಹೆಣ್ಮಗು ಆಗಿದೆ. ಇನ್ನು 1 ಅವರಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ಹೋಗಿ ನೋಡ್ಬೋದು. ಪಾಪು ಚೆನ್ನಾಗಿದೆ ಅಲ್ವಾ? ಮಗುನು ಚೆನ್ನಾಗಿದೆ, ನೀನು ಚೆನ್ನಾಗಿದ್ಯಾ. ನಿನ್ನನ್ನು ಕಟ್ಕೊಂಡಿದ್ದಕ್ಕೆ ನನ್ನ ಮಗ ಹಾಳಾಗೋದ ಅಷ್ಟೇ. ಅತ್ತೆ, ಇದ್ರಲ್ಲಿ ನಂದೇನು ತಪ್ಪಿದೆ? ನೀವು ಒಂದು ಹೆಣ್ಣು, ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಏಯ್, ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನು ನಿನಗೇನೆ ಹೇಳಿದ್ದೆ, ಎಂಥ ಪರಿಸ್ಥಿತಿಯಲ್ಲಾದರೂ ಹೆಣ್ಣು ಹೆರಬಾರ್ದು ಅಂತ ತಾನೆ?
ಕಾಲ ಕಲ್ಸ್ಕೊಂಡ್ಕೊಂಡಿದ್ದೆ ಎಲ್ಲ ಈ ನಿನ್ನ ದರಿದ್ರ ಮುಖ ಜೊತೆ ಇನ್ನೊಂದು ದರಿದ್ರನ ಭೂಮಿಗೆ ಇಳಿಸಿದೆಯಲ್ಲ. ಹೊತ್ಕೊಂಡು ಸಾಯ್ತಾಳೆ. ಏಯ್, ಇವಳ ಹತ್ರ ನಮ್ದೇನೋ ಕೆಲಸ? ಇವಳ ಮಗು ಇಲ್ಲೇ ಬಿದ್ದಿರ್ಲಿ, ನಾವು ನಮ್ಮ ದಾರಿ ನೋಡ್ಕೊಳ್ಳೋಣ. ನಡಿಯೋ. ಅತ್ತೆ, ಏನ್ ಹೇಳ್ತಿದ್ದೀರಾ ಅತ್ತೆ? ದಯವಿಟ್ಟು ಹಾಗೆ ಮಾಡಬೇಡಿ ಅತ್ತೆ. ಏಯ್, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ನಿನಗೆ ಹುಟ್ಟಿರೋದು ಹೆಣ್ಣು ಮಗು, ನಮಗದು ಬೇಡ. ನೋಡು, ನೀನು ಉಳಿದಿರೋದು ಒಂದೇ ಡಿಸಿಷನ್. ನಿನಗೆ ನಾನು ಬೇಕಾ ಇಲ್ಲ ಮಗು ಬೇಕಾ? ಬೇಗ ಡಿಸೈಡ್ ಮಾಡು. ಹೇಳಿದ ಅರ್ಥ ಆಗ್ಲಿಲ್ವಾ? ನಮಗೆ ಈ ಶನಿ ಬೇಡ, ಈ ಶನಿನ ಇಲ್ಲೇ ಬಿಟ್ಟು ನನ್ನ ಜೊತೆ ಬರ್ತಾ ಇರು ಒಂದೇ. ಬೇಡ ರೀ, ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಹೇಳ್ಬೇಡಿ. ನೋಡು, ವಿಷಯ ಎಲ್ರಿಗೂ ಗೊತ್ತಾಗೋದಕ್ಕೆ ಮುಂಚೆ ಬಂದ್ಬಿಡು, ಹೊರಡು. ಬೇಗ, ನಿನಗೆ ನಾನು ಬೇಕೋ ಇಲ್ಲ ಈ ಶನಿ ಬೇಕೋ? ಅಮ್ಮ, ಇವಳು ಮರ್ಯಾದೆಯಿಂದ ಹೇಳಿದ್ರೆ ಅರ್ಥ ಆಗಲ್ಲ. ಈ ಶನಿನ ಇಲ್ಲೇ ಬಿಟ್ಟು ಇವಳನ್ನ ಮನೆಗೆ ಎಳ್ಕೊಂಡು ಹೋಗೋಣ. ಬಾಮ್ಮ. ಇರೋ ಒಂದು ನಿಮಿಷ, ಯಾರಾದ್ರೂ ನೋಡಿದ್ರೆ? ಪ್ಲೀಸ್ ರೀ, ನಿಮ್ ಕೈ ಮುಗಿತೀನಿ, ಪ್ಲೀಸ್ ರೀ. ಅಕ್ಕ, ಇವತ್ತು ಪೂಜೆ ಚೆನ್ನಾಗಾಯ್ತಲ್ವಾ? ಹ್ಞೂ ಕಣ, ಬಹಳ ಚೆನ್ನಾಗಾಯ್ತು. ಸರಿ, ದೇವ್ರ ಹತ್ರ ನೀನೇನು ಬಿಟ್ಕೊಂಡೆ?
ಈ ನಮ್ಮ ಅಕ್ಕನ್ಗೆ ದೇವ್ರೇ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡೆ. ಅಂದ್ರೆ ನನಗೆ ಒಳ್ಳೆ ಬುದ್ಧಿ ಇಲ್ವಾ? ಇದೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ದೆ. ತೆಗೆದ್ ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರ್ ಬಿಡ್ಬೇಕು. ಬಾಯಿ ಮುಚ್ಕೊಂಡ್ ಬಾ. ಅಕ್ಕ ನಾನು ತಮಾಷೆ ಮಾಡಿದೆ ಅಷ್ಟೇ. ಮಾಡ್ತೀಯ. ಅಕ್ಕ ಮಂದಾರ, ಮಂದಾರ ಎಲ್ಲಿಗೆ ಹೋಗ್ತಾ ಇದೀಯಾ? ಹೂ ಬೇಕಿತ್ತು, ತರಕ್ ಹೊರಟಿದ್ದೆ. ಓ, ಇವತ್ತು ನಿಮ್ಮ ಅಕ್ಕನ ನೋಡಕ್ಕೆ ಗಣ್ಣವ್ರು ಬರ್ತಾರಲ್ವಾ, ಅದಕ್ಕೆ ಹೂ ತರಕ್ ಹೋಗ್ತಿದ್ಯಾ? ಹೌದು ಪಂಕಜಕ್ಕ. ಏನ್ ಬರ್ತಾ ಇದ್ದಾನೋ ಏನ್ ಕತೆನೋ. ಮಂದಾರ, ನಿಮ್ಮ ಅಕ್ಕನ ಹಣೆ ಬರನೇ ಸರಿ ಇಲ್ಲ. ಈಗಾಗ್ಲೇ ಮೊದಲನೇ ಗಂಡನ್ ನುಂಗ್ಕೊಂಡಾಯ್ತು, ಈಗ ಎರಡನೇ ಗಂಡನ್ ಸರ್ದಿನ. ಬಲಿ ಆಗೋದಿಕ್ಕೆ ಕುರಿ ಬರ್ತಾ ಇದೆ. ಅಕ್ಕ ಅದೇನ್ ಮಾತು ಅಂತ ಆಡ್ತೀಯಾ? ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. 4 ಒಳ್ಳೆ ಮಾತುಗಳನ್ನಾಡು, ಅದನ್ನ ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ಬೇಡ. ಅಯ್ಯಯ್ಯ, ನೀನ್ ಯಾಕೋ ಹಿಂಗ್ ಉರಿದು ಬೀಳ್ತೀಯಾ? ನಾನು ಇರೋದನ್ನೇ ತಾನೇ ಹೇಳಿದ್ದು. ಮನಸ್ಸು ಸ್ವಚ್ಛವಾಗಿದ್ರೆ ಮಾತು ಸ್ವಚ್ಛವಾಗೇ ಬರುತ್ತೆ. ನಾನು ಮಂದಾರ ಜೊತೆ ಹೂ ತಗೊಂಬರಕ್ಕೆ ಹೋಗ್ತೀನಿ. ಹೋಗು ಮಂದಾರ, ನಾನು ನಿಮ್ಮ ಮನೆಗೆ ಹೋಗಿರ್ತೀನಿ, ಬೇಗ ಬಂದ್ಬಿಡೆ. ಇವತ್ತು ನಿಮ್ಮ ಅಕ್ಕ ಸುಶೀಲ ಅವ್ರು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಹೇಳಿದ್ಯಲ್ಲ, ಮತ್ತೆ ನೀನು ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಹೆಣ್ಣಾಗುಟ್ಟಿರೋ ತಪ್ಪಿಗೆ ಸುರೇಶ್. ಯಾಕೆ ಮಂದಾರ, ಏನಾಯ್ತು? ನಮ್ಮ ಅಕ್ಕಂಗಾಗಿರೋ ಅನ್ಯಾಯಕ್ಕೆ, ಈ ಜನಗಳಾಡೋ ಕೆಟ್ಟ ಮಾತಿಗೆ ನೊಂದು ನಮ್ಮಕ್ಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲೇನೋ ಅನ್ನೋ ರೀತಿ ನನಗೆ ರಾತ್ರಿ ಕೆಟ್ಟ ಕನಸು ಬಿತ್ತು ಸುರೇಶ್. ಕೆಟ್ಟ ಕನಸು ಬೀಳೋದೇ ಮರೆಯೋದಕ್ಕೆ, ನೀನು ಅದನ್ನು ಮರಿಬೇಕು. ಅದನ್ನು ಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿದ್ರೆ ಹೇಗೆ? ಆದರೂ ನಿಮ್ಮ ಅಕ್ಕ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ವಲ್ಲ? ಹಾಗಂತ ಎಷ್ಟೇ ಧೈರ್ಯ ತಂದ್ಕೊಂಡ್ರು ನನ್ನ ಮನಸ್ಸಿನಲ್ಲಿರೋ ಆತಂಕ ಯಾಕೋ ದೂರ ಆಗ್ತಿಲ್ಲ ಸುರೇಶ್. ಹೆರೋದಕ್ಕೆ ಹೆಣ್ಣು ಬೇಕು, ಆದರೆ ಅದೇ ಹೆಣ್ಣು ಒಂದು ಹೆಣ್ಮಗುಗೆ ಜನ್ಮ ಕೊಟ್ರೆ ಜನಗಳು ಕೇವಲವಾಗಿ ನೋಡ್ತಾರೆ. ಅದೇ ಅವಳು ಮಾಡಿರೋ ದೊಡ್ಡ ಪಾಪ ಅನ್ನೋ ರೀತಿ ಮಾತಾಡ್ತಾರೆ. ಮೂರು ಹೆಣ್ಮಕ್ಳೇ ಆದ್ರಲ್ಲ ಅಂತ ನಮ್ಮ ತಂದೆ ಮನಸ್ಸಿನಲ್ಲಿ ಕೊರಗ್ತಾನೆ ಇರ್ತಾರೆ. ಮಂದಾರ, ನಿಮ್ಮ ತಂದೆಗ ಮನಸ್ಸಿದ್ದಿದ್ರೆ ಮತ್ತೆ ನಿಮ್ಮ ಅಕ್ಕನಿಗೆ ಹುಡುಗನ ನೋಡೋ ಕೆಲಸ ಯಾಕೆ ಮಾಡ್ತಾ ಇದ್ರು ಹೇಳು? ಇನ್ನೂ ಕೆಲವು ತಂದೆರು ಇರ್ತಾರೆ, ತನ್ನ ಮಗಳು ವಿಧವೆ ಆದ್ಲು ಅಂದ ತಕ್ಷಣ 4 ಕನಿಕರದ ಮಾತಾಡಿ ಸುಮ್ಮನಾಗ್ಬಿಡ್ತಾರೆ. ಆದರೆ ನಿಮ್ಮ ತಂದೆ ಆ ರೀತಿ ಮಾಡ್ತಾ ಇಲ್ವಲ್ಲ, ನಿಮ್ಮ ಅಕ್ಕನಿಗೆ ಮದುವೆ ಮಾಡಬೇಕು ಅನ್ನೋ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂದಾರ, ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡೇ ಮಾಡ್ತಾನೆ. ಬಾ, ಹೂ ತಗೊಂಬರಕ್ಕೆ ಹೋಗೋಣ. ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ ಕಣೆ. ಅಕ್ಕ, ಪಂಕಜಕ್ಕ ನಮ್ಮ ಮನೆಗೆ ಬರ್ತೀನಿ ಅಂತ ಆಗ್ಲೇ ಹೊರಟ್ರಲ್ಲ, ಇನ್ನೂ ಬಂದಿಲ್ವಾ? ಆ ಅಕ್ಕಂಗೆ ದಾರಿಲಿ ಯಾರು ಸಿಕ್ಕರೋ ಏನೋ, ಊರ್ನವ್ರ ಕತೆ ಎಲ್ಲ ಮಾತಾಡ್ಬೇಕಲ್ಲ, ಅದನ್ನ ಮಾತಾಡಿ ಮುಗಿಸಿ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ಅಕ್ಕ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ನೀನು? ನೋಡ್ತಾ ಇರು, ಬರೋ ಹುಡುಗ ನಿನ್ನ ನೋಡಿದ ತಕ್ಷಣ ನೀನು ಹಾರಿಸ್ಕೊಂಡು ಹೊಟ್ಟೋಗ್ತಾನೆ.